ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಹೇಳ್ತಿದ್ದೀರಾ? ಡೈವರ್ಸಾ? ಏನು ಡೈವರ್ಸಾ ಅಂತ ಶಾಕ್ ಕೊಡ್ತಾ ಇದೆಯಲ್ಲಪ್ಪ. ಅವತ್ತು ಪಂಚಾಯತಿ ನಡೀತಿರ್ಬೇಕಾದ್ರೆ ಗರುಡಗಂಬ ಥರ ನಿಂತಿದ್ದೆ. ನನ್ನ ತಂಗಿಗೆ ಅಷ್ಟೊಂದು ಅವಮಾನ ಆಗ್ತಿದ್ರು, ಗಂಡನಾಗಿ ಒಂದು ಮಾತಾಡಲಿಲ್ಲ. ಈಗ ಶಾಕ್ ಕೊಡ್ತಾ ಇದೆಯಾ? ನನ್ನ ತಂಗಿ ಡಿಸೈಡ್ ಮಾಡಿದಾಳೆ, ನನ್ನ ಅಚಾತುರ್ಯವಾಗಿ ಮದುವೆ ಆಗೋಯ್ತು, ಹೆಂಡತಿಯಾಗಿ ಗೌರವ ಇಲ್ಲ ಅಂತಂದ್ಮೇಲೆ ನನಗೆ ಹಾಕ್ಬೇಕು. ದಿನ ಭ್ರಮೇಲಿ ಬದುಕ್ತಿದ್ದೆ, ಈಗ ಹೊಸದಾಗಿ ಜೀವನ ಶುರು ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಪೇಪರ್ ಇದೆ, ಮ್ಯೂಚುವಲ್ ಆಗಿ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೇದು. ಬೇಗ ಸೈನ್ ಮಾಡಿ ಕೊಟ್ರೆ ತಗೊಂಡೋಗ್ತೀನಿ. ದುಡ್ಡು ಏನೇನೋ ಮಾತಾಡ್ಬೇಡ್ರಿ, ಹೊಸ ಸಮಾಧಾನವಾಗಿರಿ. ಯಾಕೆ ಅವನವ ಹಂಗೆಲ್ಲ ಮಾತಾಡ್ರಕ್ಕಿಲ್ಲ. ಹೊಸಿ ಕೂತ್ಕೊಂಡು ಮಾತಾಡಿ ಯೋಚನೆ ಮಾಡುವ, ಎಲ್ಲ ಸರಿತದೆ. ಏನ್ರಿ ಕೂತು ಮಾತಾಡೋದು? ಅವತ್ತು ಪಂಚಾಯತಿ ದಿವಸ ಎಲ್ಲ ಕೂತು ಮಾತಾಡಾಗೋಯ್ತಲ್ಲ, ಇನ್ನೇನಿದೆ ರೀ? ಒಂದು ನ್ಯಾಯ ಪಂಚಾಯತಿ ಅಂದಮೇಲೆ ಒಂದು ಮಾತು ಹೋಯ್ತದೆ, ಒಂದು ಮಾತು ಬರ್ತದೆ. ಅಷ್ಟಕ್ಕೆ ನೀವು ಡಿವೋರ್ಸ್ ತನಕ ಹೋಗೋದು ಎಷ್ಟು ಮಟ್ಟಿಗೆ ಸರಿ ರೀ? ಅದಕ್ಕೆ ನಾನು ಅವಕಾಶನೂ ಕೊಡೋಕ್ಕಿಲ್ಲ. ಯೋಚನೆ ಮಾಡಿ ಆತರ ಪಟ್ಟು ಗೋತ್ರ ಕೆಡಿಸ್ಕೊಂಡ್ರು ನಂಗೆ ಮಾಡಿಬಿಡಿ. ಗೋತ್ರ ಕೆಟ್ಟರು ಪರವಾಗಿಲ್ಲ, ನಿಮ್ಮಂಥವ್ರು ಸಾಹಸ ಮಾಡಿಬಿಟ್ರೆ ನಮ್ಮ ಜೀವನನೇ ಕೆಟ್ಟೋಗ್ಬಿಡುತ್ತೆ. ಇಷ್ಟೆಲ್ಲ ಮಾತಾಡೋರು ಅವತ್ತೇ ಮಾತಾಡಬೇಕಾಗಿತ್ತು, ನಿಮ್ಮ ಕಾಳಜಿ ತೋರಿಸ್ಬೇಕಾಗಿತ್ತು. ಓಹೋ, ಡ್ರೈವರ್ಸ್ ಕೊಟ್ರೆ ದುಡ್ಡು ಕೊಡ್ಬೇಕಾಗತ್ತೆ ಅಂತನಾ? ನಿಮ್ಮ ನಯಾ ಪೈಸಾ ನಮಗೆ ಬೇಕಾಗಿಲ್ಲ ರೀ. ನಮ್ಮ ತಂಗಿ ನೋಡ್ಕೊಳ್ಳೋ ಶಕ್ತಿ ನನಗೆ ಆ ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ. ಬೇಗ ಸೈನ್ ಮಾಡಿಕೊಟ್ರೆ ಅಷ್ಟೇ ಸಾಕು. ಸಮಯ ಹೇಳಿ, ಟೈಮ್ ಆಗ್ತಿದೆ, ಸೈನ್ ಮಾಡಿಸ್ಕೊಡ್ಸಿ. ಏನ್ರಿ ಅನ್ಯಾಯ ಇದು? ನಮ್ಮ ಮನೆಗೆ ಬಂದು ಭಾವನವ್ರನ್ನ ಕರ್ಕೊಂಡು ಹೋಗಿದ್ದಲ್ದೇ ಈಗ ಇವ್ರಿಬ್ರು ಪರ್ಮನೆಂಟ್ ಆಗಿ ದೂರ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ? ನಾನು ದೂರ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನೀವೆಲ್ಲ ಜೊತೆಲಿ ಇದ್ರಲ್ಲ, ಉದ್ಧಾರ ಮಾಡಬೇಕಾಗಿತ್ತು. ಈಗ ತಲೆ ಎಲ್ಲ ಮಾತಾಡ್ತೀರಾ? ನೀವೆಲ್ಲ ರಾಕ್ಷಸರು. ನಿಮ್ಮ ಜೊತೆಗೆ ನಮ್ಮ ತಂಗಿ ಹೆಂಗಿದ್ಲೋ ಏನೋ. ಪಾಪ, ಬಂಗಾರದಂತ ನನ್ನ ತಂಗಿ ಜೀವನನ ಹಾಳು ಮಾಡಿಬಿಟ್ರಲ್ಲ ನೀವೆಲ್ಲ ಸೇರಿ. ಸದ್ಯ ಈ ಮನೆಯಿಂದ ಹೆಣವಾಗಿ ಬರದೆ ಜೀವಂತವಾಗಿ ಬಂದಲ್ಲ, ಅದೇ ನಮ್ಗೆ ಖುಷಿ. ನಿಮ್ಗಳ ಮುಂದೆ ನಿಂತ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಅಂತ. ಬರ್ತೀನಪ್ಪ. ತನು, ಯಾಕಮ್ಮ ಕಣ್ಣೀರು ಹಾಕ್ತಾ ಇದೆಯಾ? ಏನಾಯ್ತು? ಏನೂ ಇಲ್ಲ ಅತ್ತೆ. ಏನೂ ಇಲ್ಲ ಅಂತೀಯ, ಮತ್ತೆ ಯಾಕೆ ಅಳ್ತಾ ಇದೆಯಾ? ವಿಶ್ವ ಏನಾದರೂ ಹೇಳಿದ್ನಾ? ಯಾವಾಗಲೂ ನಿನ್ನ ಗೋಳು ಹಿಕ್ಕೊಳ್ಳೋದೇ ಅವನ ಕೆಲಸ ಆಯಿತು. ತಡಿ, ಅವನ್ನ ಕರಿತೀನಿ. ವಿಶ್ವ! ಅತ್ತೆ, ಅವನನ್ನು ಕರಿಬೇಡಿ. ಮತ್ತ್ಯಾಕೆ ಅಳ್ತಾ ಇದೆಯಮ್ಮ? ಅಂಥದ್ದೇನಾಯಿತು ಅಂತ ನನ್ನ ಹತ್ರ ಹೇಳು. ನೋಡು, ನೀನು ಈ ಮನೆ ಸೊಸೆ ಆಗೋಳು. ಏನಾಯ್ತು ಅಂತ ಹೇಳಿದ್ರೆ ತಾನು ನನಗೆ ಗೊತ್ತಾಗೋದು. ಸುಮ್ಮನೆ ಹೀಗೆ ಕಣ್ಣೀರು ಹಾಕಿದ್ರೆ ಏನಮ್ಮ ನಾನು ಅರ್ಥ ಮಾಡ್ಕೊಳ್ಳಿ? ಅತ್ತೆ, ನಿಮಗೆ ಗೊತ್ತು ತಾನೆ, ನಾನು ಚಿಕ್ಕ ವಯಸ್ಸಿಂದನೂ ವಿಶ್ವನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ವಿಶ್ವ ಕಾಲೇಜಲ್ಲಿ ಯಾರನ್ನ ಪ್ರೀತಿ ಮಾಡುವಾಗ ಅವ್ನು ನನಗೆ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಅವನ್ನ ಮದುವೆ ದೇವರೇ ನಿಶ್ಚಯ ಮಾಡಿರೋದು. ಅದಕ್ಕೆ ನಮ್ಮ ಎಂಗೇಜ್ಮೆಂಟ್ ಕೂಡ ಆಯಿತು. ಇನ್ನೇನು ಅವನು ನನಗೆ ಸಿಕ್ತ, ಅವ್ನು ನನ್ನವನು ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಬ್ಳು ಯಾರೋ ಬಂದು ಮಕ್ಕಳಿಸ್ಕೊಂಡಿದ್ದಾಳೆ.
ಈಗ ಅವ್ನು ನನಗೆ ಸಿಗ್ತಾನೆ ಅನ್ನೋ ಭರವಸೆನೆ ಹೊರಟೋಗಿದೆ ಅತ್ತೆ. ಏನು ಹೇಳ್ತಾ ಇದೀಯ ತನು ನೀನು? ಮತ್ತೆ ನನ್ನ ವಿಶ್ವನ ಎಂಗೇಜ್ಮೆಂಟ್ ಆಗಿದೆ ಅಂತಂದ್ಮೇಲೆ ನಾನು ಅವನಿಗೆ ಹೆಂಡತಿ ಆಗೋಳುತ್ತಾನೆ. ಅವ್ನು ನನ್ನ ಮೇಲೆ ಯಾವತ್ತಾದ್ರೂ ಪ್ರೀತಿ ತೋರಿಸಿದಾನೆ? ಇಲ್ಲ. ಆದ್ರೆ ಅವನ ಹತ್ರ ಮಾತ್ರ ಯಾವಾಗ್ಲೂ ಮಾತಾಡ್ತಾ ಇರ್ತಾನೆ, ಯಾವಾಗ್ಲೂ ಅವಳು ಹಿಂದೆನೆ ಹೋಗ್ತಿರ್ತಾನೆ. ತನು ನೀನ್ ಏನ್ ಮಾತಾಡ್ತಾ ಇದ್ಯಾ? ಯಾರ ಜೊತೆ ಮಾತಾಡ್ತಾ ಇದ್ದಾನ ಅವನು? ಯಾರ ಹಿಂದೆ ಸುತ್ತಾ ಇದ್ದಾನೆ? ಇನ್ಯಾರು? ಆ ಚಂದನ ಹಿಂದೆನೆ. ಏನಮ್ಮ ಹೇಳ್ತಾ ಇದೀಯ ನೀನು? ಚಂದನ ಹಿಂದೆನಾ? ಏನಮ್ಮ ನಿನ್ ಮಾತಿನ ಅರ್ಥ? ಅರ್ಥ ಇಲ್ಲ, ಅನರ್ಥ ಆಗ್ತಿದೆ ಅತ್ತೆ. ವಿಶ್ವ ಮತ್ತೆ ಚಂದನ ನಡುವೆ ಏನೋ ನಡೀತಾ ಇದೆ ಅತ್ತೆ. ನಂಗೆ ಅದೆಲ್ಲ ಹೇಳೋಕೆ ಬೇಜಾರಾಗ್ತಿದೆ. ಮನ್ಸಿಗೆ ಎಷ್ಟು ನೋವಾದ್ರೂ ತೋರಿಸ್ಕೊಳಕ್ಕೆ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಮ್ಮ. ಅಲ್ಲ, ನಿನ್ಗೆ ಯಾಕೆ ಹೀಗೆ ಅನಿಸ್ತಾ ಇದೆ? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಲ್ವಾ ಅತ್ತೆ? ಹಾಗೆ ಸತ್ಯ ಅನ್ನೋದು ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ. ವಿಶ್ವನ ಚಂದನ ಮಧ್ಯೆ ಏನೋ ಸಂಬಂಧ ಇದೆ ಅಂತ ನನ್ಗನ್ಸ್ತಿದೆ. ಮೇಡಮ್ ಅವರೇ, ನಂಗೆ ಡೈವರ್ಸ್ ಕೊಡಬೇಕು ಅಂತ ನಿಮ್ಗೆ ಹೆಂಗೆ ಅನಿಸ್ತು ಮೇಡಮ್ ಅವರೇ? ನಾನು ಬೇಡವಾಗೋದ್ನಾ? ಲೇ ಜವರ, ಎಷ್ಟೋ ದಿಮಾಕ್ ಅವಳಿಗೆ. ನನ್ನ ಮೊಮ್ಮಗನಿಗೆ ಡಿವೋರ್ಸ್ ಮಾಡ್ತೀನಿ ಅಂತ ಹೇಳಿ ಪತ್ರ ಕಳ್ಸವಳಲ್ಲ. ಅವಳ ಜಾತಕ ಸರಿ ಇಲ್ಲ ಅಂತ ಹೇಳಿದ್ರು, ಅವಳನ್ನೋ ಕಟ್ಕೊಂಡು ಬಂದಲ್ಲ, ಇದಾಗಬೇಕಾದ್ದೆ. ನನ್ನ ಮೊಮ್ಮಗನ ಜೀವನನೇ ಹಾಳು ಮಾಡ್ಬಿಟ್ಲು ಕಣ್ಲ ಜವರ. ಸುಳಿ ನೋಡಿ ಹಸ ತಗೊಂಬ, ಮನೆ ನೋಡಿ ಹೆಣ್ ತಕೊಂಬ ಅಂತ ಅಷ್ಟಲ್ದೆ ಹೇಳ್ತಾರೆ ಅಂದ್ಲ. ಈಗ 3 ಕಾಸ್ಗೂ ಬೆಲೆ ಇಲ್ದಂಗೆ ಪತ್ರ ಕಳ್ಸವಳೆ. ನೋಡ್ದೇನು ಸಿದ್ದು? ಮೇಡಮ್ ಅವರೇ ಅಂತ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದೆ ನೋಡ್ದ್ಯಾ? ಈಗ ಅವಳು ಯಾವ ಮಟ್ಟಕ್ಕೆ ಇಳಿದಿದ್ದಾಳೆ ಅಂತ. ನಾವ್ ಯಾರು ಹೇಳಿದ್ರು ನಿಂಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ಈಗ ಗೊತ್ತಾಯ್ತಾ ಅವಳು ಎಂತವಳು ಅಂತ? ನೋಡು ಸಿದ್ದು, ಅವಳು ನಮ್ಮ ಮನೆ ಮರ್ಯಾದೆ ಕಳಿಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದಾಳೆ ಕಣೋ. ಲೇ ಸಿದ್ದೇಗೌಡ, ಗೊತ್ತಿ ನನ್ನ ಮಾತು ಕೇಳಲ್ಲ. ಅವಳು ನಿನಗೆ ಸರಿಯಾದ ಹೆಂಡತಿ ಅಲ್ಲ ಕಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ